ಹಾಯ್, ಇವತ್ತಿನ ವಿಡಿಯೋದಲ್ಲಿ ನಾವು SIR ವೋಟರ್ ಐ ಡಿ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡೋದು ಹೇಗಂತ ಕಂಪ್ಲೀಟ್ ಡೀಟೇಲ್ಸ್ ನೋಡುವ. ಹಾಗೆ 2002ರ ವೋಟರ್ ಲಿಸ್ಟ್ ಹೇಗೆ ಡೌನ್ಲೋಡ್ ಮಾಡೋದನ್ನು ಕಂಪ್ಲೀಟ್ ಡೀಟೇಲ್ಸ್ ನೋಡುವ. ಬನ್ನಿ ವಿಡಿಯೋ ಶುರು ಮಾಡುವ. ಮೊದಲಿಗೆ ಇದು SIR ಫಾರ್ಮ್ ಈ ರೀತಿ ಇರುತ್ತದೆ. ಇಲ್ಲಿ ನಿಮ್ಮ ಡೀಟೇಲ್ಸ್ ಇರುತ್ತದೆ, ಹಾಗೆ ಇಲ್ಲಿ ನಿಮ್ಮ ಭಾವಚಿತ್ರ ಇರುತ್ತದೆ. ಇದರಲ್ಲಿ 2 ವಿಭಾಗಗಳಿವೆ. ಎಡಭಾಗದಲ್ಲಿ 2002ರಲ್ಲಿ ಯಾರ್ಯಾರು ವೋಟ್ ಮಾಡಿರ್ತಾರೆ ಅವರ ಡೀಟೇಲ್ಸ್ ಫಿಲ್ ಮಾಡೋಕ್ಕೆ ಎಡಭಾಗದಲ್ಲಿ ಅವರು ಫಿಲ್ ಮಾಡಬೇಕು. ಹಾಗೆ ಬಲಭಾಗದಲ್ಲಿ ಯಾರ್ಯಾರ ಹೆಸರು 2002ರ ವೋಟರ್ ಲಿಸ್ಟಲ್ಲಿ ಇಲ್ಲ ಹಾಗೂ ಅವರ ಹೆಸರು ಇತ್ತೀಚೆಗಷ್ಟೇ ವೋಟರ್ ಲಿಸ್ಟ್ಗೆ ಆ್ಯಡ್ ಆಗಿರುತ್ತೆ, ಅವರು ಬಲಭಾಗದಲ್ಲಿ ಫಾರ್ಮ್ ಫಿಲ್ ಮಾಡಬೇಕು. ಮೊದಲಿಗೆ ನಾವು ಎಡಭಾಗದಲ್ಲಿ ಫಿಲ್ ಮಾಡುವ. ಅಂದರೆ 2002ರಲ್ಲಿ ವೋಟರ್ ಲಿಸ್ಟ್ನಲ್ಲಿರೋ ಹೆಸರಲ್ಲಿರುವವರ ಡೀಟೇಲ್ಸು ಎಡಭಾಗದಲ್ಲಿ ಫಿಲ್ ಮಾಡೋದು. ಅದು ಹೇಗೆಂದರೆ, ನೀವು ಫಸ್ಟ್ 2002ರಲ್ಲಿ ವೋಟರ್ ಲಿಸ್ಟನ್ನು ಡೌನ್ಲೋಡ್ ಮಾಡಬೇಕು. ಅದಕ್ಕೆ ನೀವು ಕ್ರೋಮಿಗೆ ಅಥವಾ ಯಾವುದಕ್ಕಾದ್ರೂ ಹೋಗಿ ವೋಟರ್ ECI ಅಂತ ಸರ್ಚ್ ಕೊಡಿ. ಫಸ್ಟ್ ಅದು ಸಿಗುತ್ತಲ್ಲ, ಅದಕ್ಕೆ ಕ್ಲಿಕ್ ಮಾಡಿ. ನಂತರ ಅಲ್ಲಿ ಫಾರ್ಮ್ ಓಪನ್ ಆಗುತ್ತದೆ. ನಂತರ ಇಲ್ಲಿ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತಿದೆ, ಅಲ್ಲಿ ಕ್ಲಿಕ್ ಕೊಡಿ. ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ 2 ಆಪ್ಷನ್ ಇದೆ, ಸರ್ಚ್ ಬೈ ಎಲೆಕ್ಟೋರಲ್ ಡೀಟೇಲ್ಸ್ ಆರ್ ಸರ್ಚ್ ಇನ್ ಲಾಸ್ಟ್ SIR ಈ ರೋಲ್. ಈ ಸರ್ಚ್ ಬೈ ಎಲೆಕ್ಟೋರಲ್ ಡೀಟೇಲ್ಸಲ್ಲಿ ಹೋಗೋದಾದರೆ ಇಲ್ಲಿ ನಿಮ್ಮ ಸ್ಟೇಟನ್ನು ಎಂಟ್ರಿ ಮಾಡಬೇಕು, ಹಾಗೂ ಡಿಸ್ಟ್ರಿಕ್ ಹಾಗೂ ನಿಮ್ಮ ಕ್ಷೇತ್ರವನ್ನು ಎಂಟ್ರಿ ಮಾಡಬೇಕು. ಹಾಗೆ ಇಲ್ಲಿ ಪೋಲಿಂಗ್ ಸ್ಟೇಷನ್ ನಂಬರ್ ಆ್ಯಂಡ್ ನೇಮು, ಪಾರ್ಟ್ ಸೀರಿಯಲ್ ನಂಬರ್, ನಿಮ್ಮ ಏಜ್ ಮತ್ತು ರಿಲೇಟಿವ್ ಟೈಪು, ಹಾಗೂ ನಿಮ್ಮ ನಿಮ್ಮ ಸಂಬಂಧಿಯ ಹೆಸರು ಫುಲ್ಲು ಇಲ್ಲಿ ಡೀಟೇಲ್ಸ್ ಎಂಟ್ರಿ ಮಾಡಬೇಕು. ಆಮೇಲೆ ಸರ್ಚ್ ಅಂತ ಕೊಡಿ. ಅಥವಾ ನೀವು ಇಲ್ಲಿ ಸರ್ಚ್ ಇನ್ ಲಾಸ್ಟ್ SIR ಈ ರೋಲ್ ಇಲ್ಲಿ ಕೊಡೋದಾದರೆ ನಿಮಗೆ ಇದು ತುಂಬ ಈಸಿ ಮೆಥಡು. ಆದಷ್ಟು ನೀವು ಸರ್ಚ್ ಇನ್ ಲಾಸ್ಟ್ SIR ಈ ರೋಲ್ ಕೊಡಿ. ಇಲ್ಲಿ ನಿಮ್ಮ ಸ್ಟೇಟನ್ನು ಎಂಟ್ರಿ ಮಾಡಿ V1 ತಗೊಳ್ಳಿ. ಅದು ಈ ರೀತಿ ತೋರಿಸುತ್ತೆ ಫಾರ್ಮು. ಇಲ್ಲಿಯೂ ಸಹ 2 ಆಪ್ಷನ್ ಇದೆ, ವಿವರ್ ಡೌನ್ಲೋಡ್ 2002 ಎಲೆಕ್ಟ್ರಾಲ್ ರೋಲ್ ಆರ್ ಸರ್ಚ್ ಯುವರ್ ನೇಮ್ ಇನ್ 2002 ಎಲೆಕ್ಟ್ರಾಲ್ ರೋಲ್ ಅಂತ. ಇಲ್ಲಿ ನಿಮ್ಮ ನೇಮನ್ನು ನೀವು ಸರ್ಚ್ ಮಾಡೋದಂದರೆ ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಎಂಟ್ರಿ ಮಾಡಬೇಕು, ಹಾಗೂ ನಿಮ್ಮ ಕ್ಷೇತ್ರವನ್ನು ಎಂಟ್ರಿ ಮಾಡಬೇಕು. ಹಾಗೆ ಇಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ಸಂಬಂಧಿ ಹೆಸರು ಅಥವಾ ನಿಮ್ಮ EPIC ನಂಬರನ್ನು ಎಂಟ್ರಿ ಮಾಡಿ ಇಲ್ಲಿ ಸರ್ಚ್ ಕೊಡಿ. ಇಲ್ಲರ ನೀವು ಈ ರೀತಿಯೂ ಮಾಡ್ಬೋದು. ಅಲ್ಲಿ ನಿಮಗೆ ನಿಮ್ಮ ಡೌನ್ಲೋಡ್ ಮಾಡೋದಂದರೆ 2002 ವೋಟರ್ ಲಿಸ್ಟನ್ನು ನೀವು ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟನ್ನು ಎಂಟ್ರಿ ಮಾಡಿ, ಹಾಗೂ ಇಲ್ಲಿ ನಿಮ್ಮ ಕ್ಷೇತ್ರದ ಹೆಸರು ಹಾಗೂ ನಿಮ್ಮ ಪಾರ್ಟ್ ನಂಬರ್. ಈ ಪಾರ್ಟ್ ನಂಬರ್ ಎಲ್ಲಿ ಸಿಗುತ್ತೆ ಅಂದರೆ, ಈಗ 2002ರಲ್ಲಿ ಯಾರಾದರೂ ವೋಟ್ ಮಾಡಿರ್ತಾರಲ್ಲ ಅವರ ವೋಟರ್ IDಯಲ್ಲಿ ಈ ಪಾರ್ಟ್ ನಂಬರ್ ಸಿಗುತ್ತೆ. ಅಥವಾ ನೀವು ನಿಮ್ಮ BLOವನ್ನು ಸಂಪರ್ಕಿಸಿ, ಅವರು ಕೊಡ್ತಾರೆ ಪಾರ್ಟ್ ನಂಬರು. ಅವರು ನೀವು ಎಲ್ಲ ಈ ಪಾರ್ಟ್ ನಂಬರ್ ಒಂದೊಂದೇ ಹಾಕಿ ನೋಡಬೇಕು, ನಿಮ್ಮ ಊರಿಗೆ ಯಾವ ಪಾರ್ಟ್ ನಂಬರ್ ಅಂತ. ಹಾಕಿದ ತಕ್ಷಣ ಇಲ್ಲಿ ನೀವು PDF ಡೌನ್ಲೋಡ್ ಮಾಡೋಕ್ಕಂದರೆ ಇಲ್ಲಿ ಡೌನ್ಲೋಡ್ ಅಂತ ಕೊಡಿ. ಅವಾಗ ನಿಮಗೆ ಈ ರೀತಿ ತೋರಿಸುತ್ತೆ. ಆ PDF ಈ ರೀತಿ ಇರುತ್ತೆ. ಈಗ ನೀವು ಎಡಭಾಗದ ಡೀಟೇಲ್ಸ್ ಫಿಲ್ ಮಾಡಬೇಕಂದ್ರೆ ಅಂದರೆ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರಗಳು, ಈ ಫಾರ್ಮ್ ಫಿಲ್ ಮಾಡಬೇಕಂದ್ರೆ, ಈಗ ನೀವು 2002ರಲ್ಲಿ ವೋಟ್ ಮಾಡಿದ್ರಂದರೆ ಈ ಫಾರ್ಮ್ ಫಿಲ್ ಮಾಡಬೇಕು, ಅಥವಾ ನೀವು ಬಲಬದಿಯ ಫಾರ್ಮನ್ನು ಫಿಲ್ ಮಾಡಬೇಕು. ಈಗ ನೀವು 2002ರಲ್ಲಿ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ಇಲ್ಲಿ ನಿಮ್ಮ ಮತದಾರ ಹೆಸರು, ಅಂದರೆ ಯಾರು ವೋಟ್ ಮಾಡ್ತಿದ್ದೀರಿ ಅವರ ಹೆಸರನ್ನು ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನಿಮ್ಮ ಮತದಾರ ಹೆಸರು ಇಲ್ಲಿ ನಿಮಗೆ ಸಿಗುತ್ತೆ ಈ ಡೀಟೇಲ್ಸಲ್ಲಿ. ಹಾಗೂ ಸಂಬಂಧಿ ಹೆಸರು, ಆ ಮತದಾರರಿಗೆ ಸಂಬಂಧಿ ಹೆಸರು ಏನಂತ ಇಲ್ಲಿ ಸಂಬಂಧಿ ಹೆಸರು ಇಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಸಂಬಂಧಿ ಹೆಸರು. ಹಾಗೆ ಸಂಬಂಧ, ಆ ಸಂಬಂಧಿಗೆ ಮತ್ತು ಮತದಾರರಿಗೆ ಎಂಥ ಸಂಬಂಧ, ಆ ಸಂಬಂಧ ನಿಮಗೆ ಇಲ್ಲಿ ಸಿಗುತ್ತೆ ನೋಡಿ, ಇಲ್ಲಿ ಸಿಗುತ್ತೆ ಸಂಬಂಧ. ಹಾಗೂ ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಎಂಟ್ರಿ ಮಾಡಬೇಕು, ಹಾಗೂ ರಾಜ್ಯ, ಹಾಗೂ ನಿಮ್ಮ ವಿಧಾನಸಭಾ ಕ್ಷೇತ್ರದ ಹೆಸರು ಇಲ್ಲಿ ಹಾಕಬೇಕು. ಇಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಅಥವಾ ಹೆಸರು ಇದು ನಿಮಗೆ ಇಲ್ಲಿ ಸಿಗುತ್ತೆ ನೋಡಿ. ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು ಇಲ್ಲಿ ಸಿಗುತ್ತೆ. ಆ ಡೀಟೇಲ್ಸ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಹಾಗೆ ಇಲ್ಲಿ ಭಾಗದ ಹೆಸರು, ಇಲ್ಲಿ ಭಾಗ ಸಂಖ್ಯೆ, ಈ ಭಾಗ ಸಂಖ್ಯೆ ನಿಮಗೆ ಇಲ್ಲಿ ಸಿಗುತ್ತೆ ನೋಡಿ. ಆ ವೋಟರ್ ಲಿಸ್ಟಲ್ಲಿ ಸಿಗುತ್ತೆ ಭಾಗ ಸಂಖ್ಯೆ 131 ಅಂತ ಇದೆ ಇಲ್ಲಿ ನಮ್ಮದು, ಅದು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಹಾಗೆ ಇಲ್ಲಿ ಕ್ರಮ ಸಂಖ್ಯೆ ಅಂತ ಇದೆ, ಈ ಕ್ರಮ ಸಂಖ್ಯೆ ಎಲ್ಲಿ ಸಿಗುತ್ತೆ ಅಂದರೆ ಇಲ್ಲಿ ನಿಮ್ಮ ವೋಟರ್ IDಲಿ ನಿಮ್ಮ ಹೆಸರು ಹುಡುಕಬೇಕು. ನಿಮ್ಮ ಹೆಸರು ಏನಾದರೂ ಇಲ್ಲಿ ನಿಮ್ಮ ಹೆಸರು ನೋಡಬೇಕು. ನಿಮ್ಮ ಹೆಸರು ಈಗ ಪ್ರತಿಮಾ ಆಗಿದೆ, ನಿಮ್ಮ ಕ್ರಮ ಸಂಖ್ಯೆ 95, ಇಲ್ಲಿ ನೋಡಿ ಇದೇ ಕ್ರಮ ಸಂಖ್ಯೆ. ಈ ಕ್ರಮ ಸಂಖ್ಯೆ ನೀವು ಅಲ್ಲಿ 95 ಅಂತಿದೆ, ಈ 95 ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಅಷ್ಟೇ. ಈಗ ನಿಮ್ಮ ಹೆಸರು 2002ರ ವೋಟರ್ ಲಿಸ್ಟಲ್ಲಿ ಇಲ್ಲ ಅಂದರೆ, ಅಥವಾ ನೀವು ಈಗೀಗ ವೋಟ್ ಮಾಡೋಕ್ಕೆ ಶುರು ಮಾಡಿದರೆ, ಅಂದರೆ ನಿಮ್ಮ
ಅಥವಾ ನಿಮ್ಮ ಹೆಸರು ಈಗೀಗ ವೋಟರ್ ಲಿಸ್ಟಲ್ಲಿ ಇದೆ ಅಂದರೆ ನೀವು ಇಲ್ಲಿ ನಿಮ್ಮ ಹೆಸರು ಡೀಟೇಲ್ಸನ್ನು ನೀವು ಇಲ್ಲಿ ಫಿಲ್ ಮಾಡಬೇಕು ಈ ಫಾರ್ಮಲ್ಲಿ, ಅಂದರೆ ಬಲಭಾಗದಲ್ಲಿ, ಅಂದರೆ ಅಲ್ಲಿದೆ ನೋಡಿ. ನೀವು ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರರ ಪಟ್ಟಿಯಲ್ಲಿ ಮತದಾರರ ಸಂಬಂಧಿಯ ವಿವರಗಳು, ಅಂದರೆ ಇಲ್ಲಿ ನೀವು ಡೀಟೇಲ್ಸನ್ನು ಇಲ್ಲಿ ಫಿಲ್ ಮಾಡಬೇಕು. ಅದು ನಿಮ್ಮದಲ್ಲ, ನಿಮ್ಮ ತಂದೆ ಅಥವಾ ತಾಯಿದು. ಇಲ್ಲಿ ಹೆಸರು ಅಂತಿದೆ ನೋಡಿ, ನೆನ್ಪಿಟ್ಕೊಳ್ಳಿ, ಯಾರ್ಯಾರ ಹೆಸರು 2002ರ ವೋಟರ್ ಲಿಸ್ಟಲ್ಲಿ ಇಲ್ಲ ಅವರು ಇಲ್ಲಿ ನಿಮ್ಮ ತಂದೆ ಅಥವಾ ತಾಯಿ ಹೆಸರನ್ನು ನೀವು ಇಲ್ಲಿ ಫಿಲ್ ಮಾಡಬೇಕು. ಇಲ್ಲಿ ನಿಮ್ಮ ತಂದೆ ತಾಯಿ ಹೆಸರು, ಹಾಗೆ ಇಲ್ಲಿ ನಿಮ್ಮ ತಂದೆ ಹೆಸರು ಅಂತ ಫಿಲ್ ಮಾಡಿದರೆ ಇಲ್ಲಿ ನಿಮ್ಮ ತಂದೆ 2002ರ ವೋಟರ್ ಲಿಸ್ಟಲ್ಲಿ ನಿಮ್ಮ ತಂದೆಗೆ ಸಂಬಂಧಿ ಹೆಸರು ಅಂತ ಇರುತ್ತೆ. ಇಲ್ಲಿ ನೋಡಿ, ಸಂಬಂಧಿ ಹೆಸರು ಅಂತ ಇರುತ್ತೆ, ನಿಮ್ಮ ತಂದೆ ಅಥವಾ ತಾಯಿಗೆ ಸಂಬಂಧಿ ಹೆಸರು ಅಂತ ಇರುತ್ತೆ. ಅದನ್ನು ನೀವು ಇಲ್ಲಿ ಫಿಲ್ ಮಾಡಬೇಕು, ಸಂಬಂಧಿ ಹೆಸರು. ಹಾಗೆ ಎಂಥ ಸಂಬಂಧ ಅಂತ ಇಲ್ಲಿ ಫಿಲ್ ಮಾಡಬೇಕು. ಹಾಗೆ ಆ ಜಿಲ್ಲೆ ಮತ್ತು ರಾಜ್ಯ ಮತ್ತು ವಿಧಾನಸಭಾ ಕ್ಷೇತ್ರ, ಮತ್ತು ಇಲ್ಲಿ ಬಂದು ನೀವು ವಿಧಾನಸಭಾ ಕ್ಷೇತ್ರದ ಹೆಸರು ಅಥವಾ ಸಂಖ್ಯೆ, ಮೊದಲು ಹೇಳಿದಂಗೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು ಇಲ್ಲಿದೆ ನೋಡಿ. ಮತ್ತು ಭಾಗದ ಹೆಸರು ಇದು, ಮತ್ತು ಕ್ರಮ ಸಂಖ್ಯೆ, ನಿಮ್ಮ ತಂದೆ ಅಥವಾ ತಾಯಿಯ ಮತದಾರ ಹೆಸರಲ್ಲಿ ನಿಮ್ಮ ತಂದೆ ತಾಯಿಯ ಹೆಸರು ನೋಡಬೇಕು. ಆ ಹೆಸರಿಗೆ ಅನುಗುಣವಾಗಿ ಅಲ್ಲಿ ಕ್ರಮ ಸಂಖ್ಯೆ ಅಂತ ಇರುತ್ತೆ, ಅದನ್ನು ನೀವು ಫಿಲ್ ಮಾಡಬೇಕು. ಅದು ನೀವು ಇಲ್ಲಿ ಫಿಲ್ ಮಾಡಬೇಕು. ನಂತರ ಇದು ಇಬ್ಬರಿಗೂ ಅಪ್ಲೈ ಆಗೋದು. ಅಂದರೆ ನಿಮಗೆ ಇಲ್ಲಿ ಅವರು ನಿಮಗೆ ಎನುಮಿನೇಷನ್ ಫಾರ್ಮ್ ಕೊಟ್ಟಿರ್ತಾರಲ್ಲ, ಇಲ್ಲಿ ನಿಮಗೆ ನಿಮ್ಮ ಹೆಸರು ಇರುತ್ತೆ. ಇಲ್ಲಿ ನಿಮ್ಮ ಯಾರ್ದು ಹೆಸರಿದೆ ಅವ್ರದ್ದು ಇಲ್ಲಿ ಜನ್ಮ ದಿನಾಂಕವನ್ನು ಹಾಕಬೇಕು. ಈಗ ನಿಮಗೆ ಅಲ್ಲಿ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದಾರೆ ಫಿಲ್ ಮಾಡೋಕ್ಕೆ, ಅಲ್ಲಿ ಯಾರ ಹೆಸರಲ್ಲಿ ಆ ಫಾರ್ಮ್ ಇದೆ ಅವರ ಜನ್ಮ ದಿನಾಂಕವನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ಹಾಗೆ ಅವರ ಆಧಾರ್ ಕಾರ್ಡ್ ಸಂಖ್ಯೆ, ಇಲ್ಲಿ ಅವರ ಮೊಬೈಲ್ ಸಂಖ್ಯೆ, ಹಾಗೂ ತಂದೆ ಅಥವಾ ಹೆಂಡತಿ, ಈಗ ಇಲ್ಲಿ ಮಾಡೋ ಹೆಸರು ಈಗ ಸುಮಂತ್ ಅಂತಿದ್ರೆ ಇಲ್ಲಿ ನಿಮ್ಮ ತಂದೆ ಅಥವಾ ಪೋಷಕರ ಹೆಸರು, ಇಲ್ಲಿ ನಿಮ್ಮ ತಂದೆ ಹೆಸರು ಅಥವಾ ನಿಮ್ಮ ಹೆಂಡತಿ ಹೆಸರು ನೀವು ಹಾಕಬೇಕು. ಇಲ್ಲಿ ಸುಮತಿ ಅಂತ ಇದ್ರೆ ಇಲ್ಲಿ ನೀವು ತಂದೆ ಅಥವಾ ಪೋಷಕರ ಹೆಸರಲ್ಲಿ ತಂದೆ ಹೆಸರು ಹಾಕಬೇಕು ಅಥವಾ ನಿಮ್ಮ ಗಂಡನ ಹೆಸರು ಹಾಕಬೇಕು. ಹಾಗೆ ಇಲ್ಲಿ ಅವರ ಭಾವಚಿತ್ರ ಇದ್ರೆ ಹಾಕ್ಬೋದು, ಇಲ್ಲದ್ರೆ ಇದು ಅಗತ್ಯ ಇಲ್ಲ, ಇದ್ರೆ ಹಾಕ್ಬೋದು, ಇಲ್ಲದ್ರೆ ಇಲ್ಲ. ಹಾಗೆ ಇಲ್ಲಿ ನಿಮ್ಮ ತಾಯಿ ಹೆಸರು, ಇಲ್ಲಿ ನಿಮ್ಮ ಸಂಗಾತಿ ಹೆಸರು, ಈಗ ಇಲ್ಲಿ ಪತಿ ಅಥವಾ ಪತ್ನಿಯ ಹೆಸರು ಇಲ್ಲಿ ಹಾಕಬೇಕು. ಅವರ ಭಾವಚಿತ್ರ ಇದ್ರೆ ಹಾಕ್ಬೋದು, ಇಲ್ಲದ್ರೆ ಬೇಡ, ಅಗತ್ಯವಿಲ್ಲ. ಮತ್ತು ಇಲ್ಲಿ ನಿಮ್ಮ ಸಿಗ್ನೇಚರ್ ಅನ್ನು ಹಾಕಬೇಕು ಅಷ್ಟೇ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ಕೊಟ್ಟಿದ್ದೀನಿ ಹೇಗೆ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡೋದಂತ. ಸೊ ಹೀಗೆ ಈ ರೀತಿಯ ಅಪ್ಡೇಟ್ಗಾಗಿ ನನ್ನ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಚಾನಲ್ನಲ್ಲಿ ನಿಮಗೆ ಸ್ಕಾಲರ್ಶಿಪ್ಪು, ಸೇವಾ ಸಿಂಧು ಬಂದಿರೋ ಸ್ಕೀಮ್ಗಳ ಅಪ್ಡೇಟ್, ಹಾಗೆ KCTಗೆ ಸಂಬಂಧಪಟ್ಟ ಅಪ್ಡೇಟ್ ಎಲ್ಲ ಮಾಹಿತಿಯನ್ನು ನಾನು ಈ ಚಾನಲ್ನಲ್ಲಿ ತಿಳಿಸ್ಕೊಡ್ತೀನಿ. ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.